ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೆ ಆದರದ ಸ್ವಾಗತ. ಈ ವಿಡಿಯೋದಲ್ಲಿ ಮೇಷರಾಶಿ ಎಂದರೆ ರಾಶಿ ಚಕ್ರದ ಮೊದಲನೇ ರಾಶಿ. ನವಗ್ರಹಗಳ ಸೇನಾಧಿಪತಿಯಾದ ಶೌರ್ಯ, ಸಾಹಸ ಮತ್ತೆ ಅಗ್ನಿ ತತ್ವದ ಸಂಕೇತವಾಗಿರುವ ಮಂಗಳ ಗ್ರಹ ಇದರ ಅಧಿಪತಿ. ಪ್ರಕೃತಿಯಲ್ಲಿ ವಸಂತ ಋತುವಿನ ಆರಂಭದಂತೆ ಹೊಸ ಚೈತನ್ಯದೊಂದಿಗೆ ಹುಟ್ಟಿಕೊಳ್ಳುವ ಮೇಷರಾಶಿಯ ಜೀವನದಲ್ಲಿ ಇತರರಿಗಿಂತ ಅತಿಯಾದ ಬೇಗ ಯಶಸ್ಸು ಶಿಖರ ಏರುತ್ತಾರೆ. ಇದು ಕೇವಲ ಕಾಕತಾಳೀಯವಲ್ಲ, ಅವರ ರಕ್ತದಲ್ಲೇ ಇವರು ಕೆಲವು ವಿಶಿಷ್ಟ ಗುಣಗಳು, ಗ್ರಹಬಲ ಮತ್ತು ಅವರ ಯೋಚಿಸಣೆ ಮಾಡುವ ಶೈಲಿ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಮೇಷರಾಶಿಯವರು ಲೈಫ್ನಲ್ಲಿ ಯಾಕೆ ಬೇಗ ಸಕ್ಸಸ್ ಆಗ್ತಾರೆ ಗೊತ್ತಾ? ಈ ವಿಷಯದ ಬಗ್ಗೆ, ಅವರಿನ ಯಶಸ್ಸಿನ ಹಿಂದಿರುವ ರಹಸ್ಯಗಳು, ಸೈಕಾಲಜಿ, ಲೀಡರ್ಶಿಪ್ ಕ್ವಾಲಿಟಿಗಳು ಮತ್ತು ಅವರ ಜೀವನದ ಸವಾಲುಗಳು ಹೇಗಿದೆ ಅಂತೇಳಿ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಮೇಷರಾಶಿಯ ಮೂಲತತ್ವ ಮತ್ತು ಯಶಸ್ವಿನ ಕನೆಕ್ಷನ್ ನೋಡೋದಾದ್ರೆ, ಮೇಷರಾಶಿಯ ಯಶಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮೊದಲು ಅವರ ಮೂಲ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಷರಾಶಿಯ ಚರರಾಶಿ, ಮೂವೆಬಲ್ ಸೈನ್ ಮತ್ತೆ ಅಗ್ನಿತತ್ವ, ಫೈರ್ ಎಲಿಮೆಂಟ್ ಅಂತ ಕರೀತಾರೆ. ಅಗ್ನಿತತ್ವ ಹೇಗೆ ಪ್ರೇರಣೆ ಮಾಡುತ್ತೆ ಅಂದ್ರೆ, ಅಗ್ನಿ ಎಂದರೆ ಪ್ರಗತಿ, ಬೆಳಕು ಮತ್ತು ಶಾಖ. ಮೇಷರಾಶಿಯವರಲ್ಲಿ ಈ ಅಗ್ನಿತತ್ವವು ಸದಾ ಜಾಗೃತವಾಗಿರುತ್ತೆ. ಇವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅದರಲ್ಲಿ ಒಂದೇ ತೀವ್ರತೆ ಇರುತ್ತೆ. ಇತರರ ರಾಶಿಯವರು ಈ ಕೆಲಸವನ್ನು ನಾಳೆ ಮಾಡೋಣ ಎಂದು ಯೋಚಿಸುವಾಗ ಮೇಷರಾಶಿಯವರು ಈಗಲೇ ಆ ಕೆಲಸ ಅರ್ಧ ಭಾಗವನ್ನು ಮುಗಿಸುತ್ತೇನೆ, ಈ ತಕ್ಷಣದ ಕ್ರಿಯಾಶೀಲತೆಯೇ ಇವರನ್ನು ಯಶಸ್ಸಿನ ಹಾದಿಯಲ್ಲಿ ಎಲ್ಲರಿಗಿಂತ ಮುಂದೆ ನಿಲ್ಲಿಸುತ್ತೆ. ಇನ್ನು ಮಂಗಳ ಗ್ರಹದ ಆಶೀರ್ವಾದ. ಮಂಗಳನು ಗ್ರಹಗಳ ಸೈನ್ಯದ ಸೇನಾಧಿಪತಿ ಅಂತ ಕರೆಯಲಾಗುತ್ತೆ. ಒಬ್ಬ ಸೈನಿಕನಿಗೆ ಯುದ್ಧ ಭೂಮಿಯಲ್ಲಿ ಹೆದರಿಕೆ ಇರುವುದಿಲ್ಲ, ಕೇವಲ ಗುರಿ ಮತ್ತು ಗೆಲುವು ಮಾತ್ರ ಕಾಣಿಸುತ್ತೆ. ಅದೇ ರೀತಿ ಮೇಷರಾಶಿಯವರ ಜೀವನವು ಒಂದು ಯುದ್ಧ ಭೂಮಿಯಂತಿರುತ್ತೆ. ಇವರು ಸವಾಲುಗಳನ್ನು ಕಂಡು ಓಡಿ ಹೋಗುವುದಿಲ್ಲ, ಬದಲಿಗೆ ಸವಾಲುಗಳ ಎದುರು ಎದೆಯುಬ್ಬಿಸಿ ನಿಲ್ಲುತ್ತಾರೆ. ಮಂಗಳನ ಪ್ರಭಾವದಿಂದಾಗಿ ಇವರ ಅದ್ಭುತ ದೈಹಿಕ ಮತ್ತೆ ಮಾನಸಿಕ ಶಕ್ತಿ ಇರುತ್ತೆ. ಇನ್ನು ಮೇಷರಾಶಿಯವರು ಬೇಗ ಸಕ್ಸಸ್ ಆಗಲು ಪ್ರಮುಖ 10 ಕಾರಣಗಳು ನೋಡೋಣ ಬನ್ನಿ. ಮೊದಲನೇದಾಗಿ, ಹುಟ್ಟುತ್ತಾನೆ ನಾಯಕತ್ವದ ಗುಣವನ್ನು ಹೊಂದಿರುವವರು. ಮೇಷರಾಶಿಯವರು ಎಂದಿಗೂ ಯಾರ ಕೈ ಕೆಳಗೆ ಅಥವಾ ಯಾರ ಹಾಕಿಕೊಟ್ಟ ಚೌಕಟ್ಟಿನಲ್ಲಿ ಇರಲು ಇಷ್ಟಪಡೋದಿಲ್ಲ. ಇವರು ಸದಾ ಟ್ರೆಂಡ್ ಸೆಟ್ಟರ್ ಆಗಿರ್ತಾರೆ, ಇಲ್ಲಾಂದ್ರೆ ಟ್ರೆಂಡ್ ಫಾಲೋವರ್ಸ್ ಆಗುವುದಿಲ್ಲ. ಸ್ವತಂತ್ರ ನಿರ್ಧಾರ, ಉದ್ಯೋಗವಿರಲಿ ಅಥವಾ ಬಿಸ್ನೆಸ್ ಇರಲಿ, ಇವರು ಸ್ವತಂತ್ರವಾಗಿ ಕೆಲಸ ಮಾಡಲು ಬಯಸ್ತಾರೆ. ನಾಯಕತ್ವದ ಜವಾಬ್ದಾರಿ ಇವರು ಕೇಳಿ ಪಡೆಯುವುದಿಲ್ಲ, ಇವರ ಕೆಲಸವೇ ಇವರನ್ನು ನಾಯಕನಾಗಿ ಮಾಡುತ್ತೆ. ಇನ್ನು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇಡೀ ತಂಡವೇ ಧೃತಿಗೆಟ್ಟು ಕುಳಿತಾಗ ಮೇಷರಾಶಿಯವರು ಮುಂದೆ ಬಂದು ನಾನಿದ್ದೇನೆ, ಬನ್ನಿ ಮಾಡೋಣ ಎಂಬ ಧೈರ್ಯ ತುಂಬುತ್ತಾರೆ. ಈ ಗುಣದಿಂದ ಕಾರ್ಪೊರೇಟ್ ವಲಯದಲ್ಲಿ ಅಥವಾ ರಾಜಕೀಯದಲ್ಲಿ ಇವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಉನ್ನತ ಹುದ್ದೆಯನ್ನು ಅಲಂಕರಿಸುತ್ತಾರೆ. ಇನ್ನು ಅಪ್ರತಿಮ ಧೈರ್ಯ ಮತ್ತೆ ರಿಸ್ಕ್ ತೆಗೆದುಕೊಳ್ಳುವ ಪ್ರಕೃತಿ. ರಿಸ್ಕ್ ಇಲ್ಲದಿದ್ದರೆ ಲೈಫ್ನಲ್ಲಿ ಕಿಕ್ಕಿರಲ್ಲ. ಇದು ಮೇಷರಾಶಿಯವರ ಲೈಫ್ ಮಂತ್ರ. ಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗಬೇಕಾದರೆ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಕು ಎಂಬುದು ಎಲ್ಲರಿಗೂ ಗೊತ್ತು. ಆದರೆ ಅದನ್ನು ಮಾಡಲು ಧೈರ್ಯ ಬೇಕು. ಮೇಷರಾಶಿಯವರಿಗೆ ಆ ಧೈರ್ಯ ಹುಟ್ಟಿನಿಂದಲೇ ಬಂದಿರುತ್ತೆ. ಇನ್ನು ಹೊಸದೊಂದು ಬಿಸಿನೆಸ್ ಆರಂಭಿಸಬೇಕು, ಹೊಸ ಜಾಗಕ್ಕೆ ಹೋಗಬೇಕು ಎಂದರೆ ಇತರರು 100 ಬಾರಿ ಯೋಚಿಸ್ತಾರೆ. ಲಾಸ್ ಆದ್ರೆ ಏನ್ ಮಾಡೋದು, ಸೋತ್ರೆ ಜನ ಏನ್ ಅನ್ಕೋತಾರೆ. ಆದ್ರೆ ಮೇಷರಾಶಿಯವರು ನೋಡಿಕೊಳ್ಳುವ ಒಂದು ಕೈ ನೋಡೇ ಬಿಡೋಣ ಎಂದು ಧುಮುಕುತ್ತಾರೆ. ಆಮೇಲೆ ಇವ್ರದೊಂದು ಫಿಯರ್ಲೆಸ್ ಆಟಿಟ್ಯೂಡ್ ಇದೆ. ಈ ರಿಸ್ಕ್ ತೆಗೆದುಕೊಳ್ಳುವ ಗುಣವೇ ಇವರನ್ನ ಸ್ಮಾರ್ಟ್ ಆ್ಯಪ್ಗಳು, ನವೋದ್ಯಮಿಗಳು ಮತ್ತು ಹೊಸ ಆವಿಷ್ಕಾರಗಳಲ್ಲಿ ಯಶಸ್ವಿಯ ಉದ್ಯಮಿಗಳನ್ನಾಗಿ ಮಾಡುತ್ತೆ. ಇನ್ನು ಮೊದಲನೇ ಹೆಜ್ಜೆ ಇಡುವ ಚತುರತೆ. ಯಾವುದೋ ಒಂದು ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಮೊದಲನೇ ಹೆಜ್ಜೆ ಅತ್ಯಂತ ಮುಖ್ಯ. ಜಗತ್ತಿನ 80% ಜನರು ಕೇವಲ ಪ್ಲಾನ್ ಮಾಡುವುದರಲ್ಲೇ ಸಮಯ ಕಳೆಯುತ್ತಾರೆ. ಆದರೆ ಮೇಷರಾಶಿಯವರು ಪ್ಲಾನ್ಗಿಂತ ಎಕ್ಸಿಕ್ಯೂಷನ್ಗೆ ಬಹಳ ಒತ್ತು ನೀಡ್ತಾರೆ. ಇವರು ಐಡಿಯಾಗಳನ್ನು ಕೇವಲ ತಲೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ, ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ತರುತ್ತಾರೆ. ಇನ್ನು ಮಾರುಕಟ್ಟೆಯಲ್ಲಿ ಮೊದಲ ಬಾರಿಗೆ ಬರುವ ಅವಕಾಶಗಳನ್ನು ಇವರು ತಕ್ಷಣವೇ ಬಳಸಿಕೊಳ್ಳುವುದರಿಂದ ಇವರಿಗೆ
ಸ್ಪರ್ಧಿ ಕಡಿಮೆ ಆಗತ್ತೆ. ಇದರಿಂದ ಯಶಸ್ಸು ಬಹಳ ಬೇಗನೆ ಸಿಗತ್ತೆ. ಇನ್ನು ಅದ್ಭುತವಾದ ಆತ್ಮವಿಶ್ವಾಸ. ಮೇಷರಾಶಿಯವರು ನಿಲುವು ಮತ್ತು ಮಾತಿನಲ್ಲೇ ಒಂದು ರೀತಿಯ ಕಾನ್ಫಿಡೆನ್ಸ್ ಎದ್ದು ಕಾಣುತ್ತೆ. ಇಡೀ ಜಗತ್ತೇ ಇವರನ್ನ ನಂಬಿ ಇರ್ತಾರೆ. ಇವರು ತಮ್ಮನ್ನ ತಾವು ನಂಬುತ್ತಾರೆ. ಇನ್ನು ನಕಾರಾತ್ಮಕೆಗೆ ಇವರ ಹತ್ರ ಜಾಗ ಇಲ್ಲ. ಯಾರಾದ್ರೂ ಬಂದು ನಿನ್ನಿಂದ ಇದು ಸಾಧ್ಯವಾಗಲ್ಲ ಅಂತ ಹೇಳಿದ್ರೆ ಮೇಷರಾಶಿಯವರು ಅದನ್ನ ಸವಾಲಾಗಿ ಸ್ವೀಕರಿಸ್ತಾರೆ. ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಲು ನೀನ್ಯಾರು, ನಾನು ಇದನ್ನು ಮಾಡಿಯೇ ತೀರುತ್ತೇನೆ ಎಂಬುವ ಹಠದಲ್ಲಿ ಇರುತ್ತಾರೆ. ಈ ಹಠ ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಇವರನ್ನ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಮೇಲೆತ್ತತ್ತೆ. ಇನ್ನು ಸ್ಪರ್ಧಾತ್ಮಕ ಮನೋಭಾವ. ಮೇಷರಾಶಿಯವರು ಸೋಲು ಎಂದರೆ ಅಲರ್ಜಿ. ಇವರಿಗೆ ಸದಾ ನಂಬರ್ 1 ಸ್ಥಾನದಲ್ಲೇ ಇರಬೇಕು. ಸ್ಕೂಲ್ಗಳಿಂದಲೂ ಹಿಡಿದು ಆಫೀಸ್ ಪ್ರಮೋಷನ್ ವರೆಗೂ ಇವರು ಎಲ್ಲರನ್ನು ಹಿಂದಿಕ್ಕಿ ಮುಂದೆ ಹೋಗಲು ಬಯಸ್ತಾರೆ. ಇವರು ಸ್ಪರ್ಧೆಯನ್ನು ದ್ವೇಷಿಸುವುದಿಲ್ಲ, ಬದಲಿಗೆ ಸ್ಪರ್ಧೆಯನ್ನು ಆನಂದಿಸುತ್ತಾರೆ. ಎಲ್ಲಿ ತೀವ್ರವಾದ ಕಾಂಪಿಟೇಷನ್ ಇರುತ್ತೋ ಅಲ್ಲಿ ಮೇಷರಾಶಿಯವರು ಅತ್ಯುತ್ತಮ ಪ್ರದರ್ಶನ ಹೊರಹೊಮ್ಮುತ್ತೆ. ತಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇರಲು ಇವರು ಹಗಲಿರುಳು ಶ್ರಮಿಸ್ತಾರೆ. ಈ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇವರನ್ನ ಸದಾ ಕ್ರಿಯಾಶೀಲರನ್ನಾಗಿ ಮಾಡುತ್ತೆ. ಇನ್ನು ಸೋಲಿನಿಂದ ಬೇಗ ಚೇತರಿಸಿಕೊಳ್ಳುವ ಗುಣ. ಜೀವನದಲ್ಲಿ ಸೋಲದ ಮನುಷ್ಯ ಯಾರೂ ಇಲ್ಲ. ಆದರೆ ಸೋತಾಗ ಯಾರು ಬೇಗ ಎದ್ದು ನಿಲ್ಲುತ್ತಾರೋ ಅವರು ಮಾತ್ರ ಗೆಲ್ಲುತ್ತಾರೆ. ಮೇಷರಾಶಿಯವರು ವಿಶೇಷವಾಗಿ ಏನೆಂದರೆ ಇವರು ಸೋತಾಗ ಹತ್ತುಕೊಂಡು ಕಾಲ ಕಳೆಯುವುದಿಲ್ಲ, ಬೌನ್ಸ್ ಬ್ಯಾಕ್ ಮಾಡ್ತಾರೆ. ಬಿಸ್ನೆಸ್ ನಲ್ಲಿ ನಷ್ಟವಾಯ್ತೆ, ಪರೀಕ್ಷೆಯಲ್ಲಿ ಫೇಲ್ ಆದ್ರೆ, ಪ್ರೀತಿಯಲ್ಲಿ ಬ್ರೇಕಪ್ ಆಯ್ತೆ, ಮೇಷರಾಶಿಯವರು 1-2 ದಿನ ಬೇಸರ ಪಡ್ಕೊಳ್ತಾರೆ. ಆದ್ರೆ 3ನೇ ದಿನವೇ ಹೊಸ ಪ್ಲಾನ್ ನೊಂದಿಗೆ, ಹೊಸ ಉತ್ಸಾಹದೊಂದಿಗೆ ಮೈದಾನಕ್ಕೆ ಇಳಿತಾರೆ. ಇವರ ಈ ನೆವರ್ ಗಿವ್ ಅಪ್ ಗುಣವೇ ಇವರನ್ನ ಸಕ್ಸಸ್ ನತ್ತ ದೊಡ್ಡ ಸೀಕ್ರೆಟ್ ಅಂತ ಹೇಳ್ಬೋದು. ಇನ್ನ ಫೋಕಸ್ ಮತ್ತೆ ಎನರ್ಜಿ ನೋಡೋದಾದ್ರೆ ಮೇಷರಾಶಿಯವರ ಶರೀರ ಮತ್ತೆ ಮನಸ್ಸು ಸದಾ ಚಲನೆಯಲ್ಲಿರುತ್ತೆ. ಇವರಿಗೆ ಸೋಮಾರಿತನ ಎಂದರೆ ಇಷ್ಟ ಆಗಲ್ಲ. ಇವರು ಒಂದು ಗುರಿಯನ್ನು ನಿಗದಿತಪಡಿಸಿಕೊಂಡರೆ ಇವರ ಇಡೀ ಎನರ್ಜಿ ಆ ಗುರಿಯ ಕಡೆ ಹರಿಯುತ್ತೆ. ದಿನಕ್ಕೆ 14ರಿಂದ 16 ಗಂಟೆಗಳ ಕಾಲ ಸತತವಾಗಿ ಕೆಲಸ ಮಾಡುವುದು. ದೈಹಿಕ ಮತ್ತೆ ಮಾನಸಿಕ ಸಾಮರ್ಥ್ಯ ಇರುವವರಿಗೆ ಇವತ್ತು ಸುಸ್ತಾಗಿ ಕುಳಿತುಕೊಳ್ಳುವಾಗ ಇವರು ಇನ್ನಷ್ಟು ವೇಗವಾಗಿ ಕೆಲಸ ಮಾಡ್ತಾರೆ. ಇನ್ನು ಮುಖಾಮುಖಿ ಮಾತನಾಡುವ ನೇರ ನಡೆ. ಮೇಷರಾಶಿಯವರು ಯಾವುದೇ ರಾಜಕೀಯ ಅಥವಾ ಒಳ ಸಂಚುಗಳನ್ನು ಮಾಡೋದಿಲ್ಲ. ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳ್ತಾರೆ. ಇವರು ನೇರ ನುಡಿಯಿಂದ ವ್ಯವಹಾರದಲ್ಲಿ ಸಮಯ ವ್ಯರ್ಥವಾಗುವುದಿಲ್ಲ. ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ. ಇದರಿಂದ ಉತ್ತಮ ಬಿಸ್ನೆಸ್ ಪಾರ್ಟ್ನರ್ಗಳು ಮತ್ತು ನಿಷ್ಠಾವಂತ ಗ್ರಾಹಕರು ಇವರನ್ನು ಹುಡುಕಿಕೊಂಡು ಬರ್ತಾರೆ. ಇವರ ಪ್ರಾಮಾಣಿಕತೆ ಇವರ ಬ್ರ್ಯಾಂಡ್ ವ್ಯಾಲ್ಯೂ ಆಗಿ ಬದಲಾಗತ್ತೆ. ಇನ್ನು ಕಾಲಕ್ಕೆ ತಕ್ಕಂತೆ ಬದಲಾಗುವ ಗುಣ. ಮೇಷರಾಶಿಯವರು ಚರ ರಾಶಿಯವರಾಗಿರೋದ್ರಿಂದ ಇವರು ಒಂದೇ ಕಡೆ ಸ್ಥಿರವಾಗಿ ನಿಲ್ಲೋದಿಲ್ಲ. ಬದಲಾಗಿ ಇವರು ಮುಕ್ತವಾಗಿ ಸ್ವಾಗತಿಸ್ತಾರೆ. ಮಾರುಕಟ್ಟೆಯಲ್ಲಿ ಹೊಸ ಟೆಕ್ನಾಲಜಿ ಬಂತ, ಇವರು ತಕ್ಷಣ ಅದನ್ನ ಕಲಿತಾರೆ. ಹಳೆ ಪದ್ಧತಿಗಳು ವರ್ಕೌಟ್ ಆಗ್ತಿಲ್ಲ ಎನಿಸಿದರೆ ತಕ್ಷಣವೇ ಹೊಸ ಸ್ಟ್ರಾಟಜಿನ ಅಳವಡಿಸ್ಕೊಳ್ತಾರೆ. ಮತ್ತೆ ಇವರ ವೇಗದ ಬದಲಾವಣೆ ಇವರನ್ನ ಯಶಸ್ಸಿನ ಹಾದಿಗೆ ಪ್ರಸ್ತುತವಾಗಿ ಇಡತ್ತೆ. ಕಾಂತಿಯ ವ್ಯಕ್ತಿತ್ವ. ಮೇಷರಾಶಿಯವರು ಒಂದು ಅಪೂರ್ಣವಾದ ಆಕರ್ಷಣೆ ಇರುತ್ತೆ. ಇವರು ಮಾತನಾಡುವ ಶೈಲಿ, ಇವರಲ್ಲಿರುವ ಉತ್ಸಾಹ ಇತರರನ್ನು ಪ್ರೇರೇಪಿಸುತ್ತೆ. ಆಮೇಲೆ ಇವರೊಂದಿಗೆ ಮಾತನಾಡುವ ಜನರಿಗೆ ಇವರ ಮೇಲಿರುವ ಕಾನ್ಫಿಡೆನ್ಸ್ ಹರಡುತ್ತೆ. ಇದರಿಂದ ಇವರಿಗೆ ಹೂಡಿಕೆದಾರರು, ಕ್ಲೈಂಟ್ಗಳು ಮತ್ತು ಸಪೋರ್ಟ್ ಮಾಡುವ ಸಾರ್ವಜನಿಕರು ಬೇಗ ಸಿಗುತ್ತಾರೆ. ಇನ್ನು ಮೇಷರಾಶಿಯವರು ಯಾವ ಕ್ಷೇತ್ರದಲ್ಲಿ ಬೇಗ ಸಕ್ಸಸ್ ಆಗ್ತಾರೆ ಅಂತ ನೋಡೋದಾದ್ರೆ ಬಿಸ್ನೆಸ್ ಮತ್ತೆ ಸ್ಮಾರ್ಟ್ ಆ್ಯಪ್, ಹೊಸ ಐಡಿಯಾಗಳು ಮಾರುಕಟ್ಟೆಗೆ ತರೋದು, ಆಮೇಲೆ ರಕ್ಷಣೆ ಮತ್ತು ಪೊಲೀಸ್ ಇಲಾಖೆಯಲ್ಲಿದ್ರೆ, ಕ್ರೀಡಾ ಕ್ಷೇತ್ರದಲ್ಲಿದ್ರೆ, ರಾಜಕೀಯ ಮತ್ತೆ ಸಾರ್ವಜನಿಕ ಕ್ಷೇತ್ರದಲ್ಲಿದ್ರೆ, ತಂತ್ರಜ್ಞಾನ ಮತ್ತೆ ಆವಿಷ್ಕಾರ ಕ್ಷೇತ್ರದಲ್ಲಿದ್ರೆ ಬಹಳ ಬೇಗ ಯಶಸ್ವಿ ಆಗ್ತಾರೆ. ಆದ್ರೂ ಮೇಷರಾಶಿಯವರ ಯಶಸ್ಸಿಗೆ ಮುಳ್ಳಾಗುವ 3 ಅಪಾಯಗಳು ಬಹಳ ಎಚ್ಚರದಿಂದಿರಬೇಕು. ಯಾವುದಪ್ಪ ಅದು ಅಂತಂದ್ರೆ ಮೂಗಿನ ತುದಿಯಲ್ಲಿ ಕೋಪ. ಈ ಮೇಷರಾಶಿಯವರಿಗೆ ಅತಿ ದೊಡ್ಡ ಶತ್ರು ಅಂದ್ರೆ ಕೋಪ. ಯಾರಾದ್ರೂ ತಮ್ಮ ಮಾತನ್ನು ಕೇಳ್ದಿದ್ದಾಗ ಅಥವಾ ಕೆಲಸ ನಿಧಾನವಾಗಿ ಮಾಡಿದ್ರೆ ತಕ್ಷಣನೇ ಕೋಪ ಬಂದ್ಬಿಡುತ್ತೆ. ತಾಳ್ಮೆಯ ಕೊರತೆ. ಇವರಿಗೆ ಎಲ್ಲವೂ ತಕ್ಷಣವೇ ಆಗ್ಬೇಕು ಎನ್ನುವ ಒಂದು ಪ್ರತಿಕ್ರಿಯೆ ಇರುತ್ತೆ. ಸಮಯಕ್ಕೆ ಸರಿಯಾಗಿ ಆಗಿಲ್ಲ ಅಂದ್ರೆ ಕೆಲವು ಬಾರಿ ಅತಿ ಅವಸರದಿಂದಾಗಿ ಕೈಗೆ ಬಂದ ಅವಕಾಶನ ಕಳೆದುಕೊಳ್ತಾರೆ. ಸ್ವಲ್ಪ ತಾಳ್ಮೆ ಇರ್ಬೇಕು. ಅರ್ಧಕ್ಕೆ ಬಿಡುವ ಪ್ರವೃತ್ತಿ. ಮೇಷರಾಶಿಯವರು ಕೆಲಸವನ್ನು ತುಂಬಾ ಜೋರಾಗಿ ಉತ್ಸಾಹದಿಂದ ಆರಂಭಿಸ್ತಾರೆ. ಆದ್ರೆ ಆ ಕೆಲಸನ ಮಧ್ಯಕ್ಕೆ ಕಷ್ಟಗಳು ಎದುರಾದ್ರೆ ಬಿಟ್ಟು ಬಿಡ್ತಾರೆ. ಅದೊಂದು ಮಾಡಬೇಡಿ.
ಇನ್ನಷ್ಟು ಎತ್ತರ ಬೆಳಕ್ಕೆ ಸೂಪರ್ ಟಿಪ್ಸ್ ಏನಾದರೂ ಬೇಕು ಅಂದರೆ ಸ್ವಲ್ಪ ನೀವು ಧ್ಯಾನ ಮತ್ತು ಯೋಗ ಮಾಡೋದ್ರಿಂದ ಮನಸ್ಸಿನ ಅತಿಯಾದ ಹೈಪರ್ ಟೆನ್ಷನ್ ಕಂಟ್ರೋಲಿಗೆ ಬರುತ್ತೆ. ತಾಳ್ಮೆ ಮಂತ್ರ ಏನಂತಂದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ 1ರಿಂದ 10 ಬಾಗಿ ಎಣಿಸಿ ತಣ್ಣಗಾದ ಮನಸ್ಸಿನಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಹಾಗೆ ಮಾರ್ಗದರ್ಶಕರನ್ನು ಹೊಂದುವುದು, ಅವಸರ ಮಾಡದೆ 2-3 ಜನದ ಹತ್ರ ಕೇಳಿ ಕೆಲಸ ತಗೊಂಡ್ರೆ ಬಹಳ ಒಳ್ಳೆಯದು. ಒಟ್ಟಾರೆಯಾಗಿ ಮೇಷರಾಶಿಯವರು ಹುಟ್ಟುತ್ತಲೇ ವಿಜೇತರು. ಅವರಲ್ಲಿ ಆತ್ಮವಿಶ್ವಾಸದ ಕಿಡಿ ಮತ್ತೆ ಸವಾಲು ಎದುರಿಸುವ ಧೈರ್ಯ, ಸೋಲಿಗೆ ಹೆದರದೆ ಮುನ್ನುಗ್ಗುವ ಆಟಿಟ್ಯೂಡ್ ಇವರನ್ನ ಲೈಫಲ್ಲಿ ಎಲ್ಲರಿಗಿಂತ ಬೇಗ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಸಕ್ಸಸ್ ಆಗುವಂತೆ ಮಾಡುತ್ತೆ. ನೋಡಿದ್ರೆ ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯವರ ಸಕ್ಸಸ್ ಲೈಫ್ ಸ್ಟೋರಿ. ನಿಮ್ಮದು ಮೇಷರಾಶಿಯಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೌದು ಅಂತ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.